ಬೆಂಗಳೂರು ಸಾರ್ವಜನಿಕ ವಲಯದ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತವು ಕೆಎಸ್ಡಿಎಲ್ 2024-25ನೇ ಸಾಲಿನ ಲಾಭದಲ್ಲಿ 135 ಕೋಟಿ ರೂಪಾಯಿಗಳು ಚೆಕ್ ಅನ್ನು ಶುಕ್ರವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೀಡುವ ಮೂಲಕ ಡಿವಿಡೆಂಟ್ ಅನ್ನು ಸರ್ಕಾರಕ್ಕೆ ಹಸ್ತಾಂತರಿಸಿತು. ಸಂಸ್ಥೆಯ ಪರವಾಗಿ ಬೃಹತ್ ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮತ್ತು ಕೆಎಸ್ಡಿಎಲ್ ಅಧ್ಯಕ್ಷ ಅಪ್ಪಾಜಿ ನಾಡಗೌಡ ಅವರನ್ನು ಈ ಅನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೀಡಿದರು. ಈ ಕಾರ್ಯಕ್ರಮವು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಿತು. ಸ್ವಲ್ಪ ಹಿಂದೆ ಬಂದ್ಬಿಡಿ, ಹಿಂದಿನ ಕಾರಣ ಎಲ್ಲರಿಗೂ ಸ್ವಲ್ಪ ಹಿಂದೆ ಬಂದ್ಬಿಡ್ತಾರೆ. ಹಿಂದೆ ಬಂದು ಸರ್ 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 ಪಟೇಲ್ ಸರ್ ಅಲ್ಲಿ ನಡೆಸ್ಬಿಡೋಣ. ಸಾಹೇಬ್ರಿಗೆ ಸರ್ ಈ ಕಡೆ ಸರ್ ಸೇಮ್ ಸರ್ 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 ಸೇಮ್ ಸರ್ 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 ಎಲ್ಲರೂ ಬರಲ್ಲ, ಇಲ್ಲೇ ಬರೋಣ. ಸರ್ ಹಿಂದೆ ಬನ್ನಿ. ಥ್ಯಾಂಕ್ ಯು. ಈ ಫ್ಲಾಶ್ ಅಷ್ಟು ಮುಂದೆ ಇಟ್ಕೊಂಡ್ರೆ ಇಲ್ಲೇ ಕ್ಯಾಮ್ರಾನು ಮುಂದೆ ತೊಗೊಂಡವರು ಫ್ಲಾಶ್ ಹಾಕ್ಕೊಂಡ್ರೆ ಎಲ್ಲ ಮುಂದೆ ನಿಂತ್ಕೊಂಡವ್ರೆ. ಕ್ರಾಂತಿ ಸಮಾಚಾರ ಟಿವಿ ಬೆಂಗಳೂರು.